ಹಾಯ್ ಫ್ರೆಂಡ್ಸ್, ನಮಸ್ತೆ. ಅನುಜ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಕರ್ಜಿಕಾಯಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಮದುವೆ ಮುಂಜಿ, ಆಮೇಲೆ ಸೀಮಂತನ, ಆಮೇಲೆ ಹಬ್ಬ ಹರಿದಿನ, ಈ ಥರ ಏನಾರ ಫಂಕ್ಷನ್ಗಳು ಹಬ್ಬಗಳೆಲ್ಲ ಬಂದಾಗ ಹೇಗಪ್ಪ ಮಾಡೋದು, ಕರ್ಜಿಕಾಯಿ ಮಾಡೋದು ಬರಲ್ಲ ಅಂತ ಟೆನ್ಷನ್ನೇ ಮಾಡ್ಕೋಬೇಡಿ. ಸೊ ಹೇಗೆ ಮಾಡೋದು ಅಂತ ಒಂದ್ಸತಿ ನೋಡ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ನೋಡಿ, ನಾನು ಒಂದು ಕಪ್ ಅಳತೆ ಪ್ರಕಾರ ಕಡಲೆ ಬೀಜನ ಚೆನ್ನಾಗಿ ಒಂದು ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೀಸೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ಗೋಲ್ಡ್ ಕಲರ್ ಆಗಬೇಕು. ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಅದೇ ಅಳತೆ ಪ್ರಕಾರ ನಾನಿಲ್ಲಿ ಒಂದು ಕಪ್ಪಲ್ಲಿ ಹುರ್ಗಡ್ಲೆನ ತಗೋತಾ ಇದ್ದೀನಿ. ಹುರ್ಗಡ್ಲೆನೂ ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟನೂ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟು ಕಪ್ಪೆಳ್ಳಾದರೂ ಆಗಲಿ ಅಥವಾ ಬಿಳಿ ಎಳ್ಳಾದರೂ ಆಗಲಿ, ಈಗ ನಾನು ಒಂದು 100 ಗ್ರಾಮಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಗಸಗಸೆ, ಏಲಕ್ಕಿ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ನಾನೀಗ ಇಲ್ಲಿ ಕೊಬ್ಬರಿನ ಚೆನ್ನಾಗಿ ಒಂದು ಸ್ವಲ್ಪ ತುರಿದಿಟ್ಕೊಂಡು ಅದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು, ಯಾಕೆಂದರೆ ಬಾಯಿಗೆ ಹಾಗಾಗಿ ಸಿಗ್ತಾ ಇರುತ್ತಲ್ವ, ಹಾಗಾಗಿ ಒಂದು ರೌಂಡ್ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು 3 ಉಂಡೆ ಅಷ್ಟು ಬೆಲ್ಲ, ಯಾಕೆಂದರೆ ನಾನು ಬೆಲ್ಲದ ಜೊತೆಗೆ ಸಕ್ಕರೆನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕೆಲವೊಬ್ಬರು ಬೆಲ್ಲನೂ ಹಾಕ್ಕೊಳ್ಬೋದು, ಸಕ್ಕರೆನೂ ಮಾಡ್ಕೊಳ್ಬೋದು. ಎರಡೂ ಮಿಕ್ಸ್ ಮಾಡಿಕೊಂಡು ನೋಡಿ, ಇದು ಈಗ ಅಡಿಯಿಂದ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ. ಚೆನ್ನಾಗಿ ಒಂದು ಸ್ವಲ್ಪ ಹೊಂದ್ಕೋಬೇಕು, ಈಕ್ವಲ್ ಆಗಬೇಕು. ಸಕ್ಕರೆ, ಬೆಲ್ಲ, ಈಗ ಏನೇನು ಹಾಕಿದ್ದೀವಿ ಅವೆಲ್ಲ ಈಕ್ವಲಾಗಿ ಮಿಕ್ಸ್ ಆಗಬೇಕಲ್ವ. ಈಗ ಒಂದು 3 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಸಿಟ್ಟು ಆದರೂ ಹಾಕೋಬೋದು ಅಥವಾ ಮೈದಾ ಹಸಿಟ್ಟು ಆದರೂ ಹಾಕೋಬೋದು. ನಾನು ಸ್ವಲ್ಪ ಕ್ರಂಚಿ ಬರಲಿ ಅಂದ್ಬಿಟ್ಟು ಗೋಧಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಗರುಮ್ ಅಂತ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಒಂದು ಚಿಟಿಕೆ ಅಷ್ಟು ಉಪ್ಪು. ನೋಡಿ, ಈಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ನಾದ್ಕೊಳ್ಳೋಣ. ಕೊನೆಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಮಿದ್ದಿಸ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಉಂಡೆ ಕಟ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಅದಾದಮೇಲೆ ನೋಡಿ, ಚಿಕ್ಕ ಗಾತ್ರವಾಗಿ ಉಂಡೆ ತೆಕ್ಕೊಂಡು ನಾವು ಈ ಥರ ಲಟ್ಟಣಿಗೆಯಲ್ಲಿ ನೋಡಿ ಲಟ್ಟಿಸ್ಕೊಂಡು ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ಲಟ್ಟಣಿಯಲ್ಲಿ ಲಟ್ಟಿಸ್ಕೊಂಡು ಈಗ ನೋಡಿ, ಈಗ ನಾವು ಕರ್ಜಿಕಾಯಿ ಒತ್ತೋದನ್ನ ಎತ್ಕೊಂಡು ಲೈಟಾಗಿ ನೋಡಿ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಆದರೂ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಅದಕ್ಕೆ ಹಾಕ್ಕೊಂಡು ಗಟ್ಟಿಯಾಗಿ ಈ ಥರ ಕೆಳಗಡೆಯಿಂದ ಮೇಲ್ಗಂಟ ಚೆನ್ನಾಗಿ ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ನೋಡಿ, ಈಗ ತೆಗೆದ್ರೆ ಈ ಥರ ಚೆನ್ನಾಗಿ ನೀಟಾಗಿ ನೋಡಿ ಎಲ್ಲೂ ಬಿಟ್ಕೊಳ್ಳೇ ಇಲ್ಲ. ಇದೇ ಥರ ನಾನು ಎಲ್ಲನೂ ತೆಗೆದಿಟ್ಕೊಂಡು ಒಂದೊಂದೇ ಎಣ್ಣೆಗೆ ಹಾಕಿ ಬಿಡ್ತಾ ಇದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ಒಂದು ಬಿಟ್ಕೊಳ್ಳಲ್ಲ. ನಾವು ಪ್ರೆಸ್ಸಿಂಗಲ್ಲೂ ಮುಖ್ಯ, ಯಾಕೆಂದರೆ ಗಟ್ಟಿಯಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ. ಕೆಲವರು ಬೇರೆ ಡಿಸೈನಲ್ಲೆಲ್ಲ ಮಾಡ್ತಾರೆ, ಕೈಯಲ್ಲೆಲ್ಲ ಬೇರೆ ಬೇರೆ ಥರ ಡಿಸೈನ್ ಮಾಡ್ತಾರೆ. ಈ ಥರ ನಮಗೆ ಕರ್ಜಿಕಾಯಿ ಒತ್ತೋದಿದ್ರೆ ತುಂಬ ಬೇಗ ಸುಲಭವಾಗಿ ಅಡುಗೆ ಆಗೋಗುತ್ತೆ. ಟೆನ್ಷನ್ನೇ ಮಾಡ್ಕೊಬಿಡಿ. ನೋಡಿ, ನಾನು ಮಾಡಿರುವಂಥ ಒಂದು ಮೆಜರ್ಮೆಂಟಲ್ಲಿ ನಾನು ಮಾಡಿರುವಂಥ ಒಂದು ರೀತಿಯಲ್ಲಿ ಚಿರೋಟಿ ರವೆ ಹಾಕ್ಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಬರಲ್ಲ ಅಂತ ಹೇಳೋದೇ ಬೇಕಾಗಿಲ್ಲ. ಈ ಥರ ಒಂದು ಮೆಥಡಲ್ಲಿ ಒಂದು ಸತಿ ಮಾಡಿದ್ರೆ ನಾವು ಪದೇ ಮಾಡಿಕೊಂಡು ತಿಂತಾ ಇರಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಮಾಡಿರೋ ಅಡುಗೆ ಏನಾದರೂ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.